ಸೇಡಂ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವಂತಹ ಗ್ರಾಮಾಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಮುಷ್ಕರ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರವೆಯ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್, ಗ್ರಾಮಾಡಳಿತ ಅಧಿಕಾರಿಗಳು ಮಾಡುತ್ತಿರುವ ಈ ಹೋರಾಟಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲವಿರುತ್ತದೆ ಎಂದು ತಿಳಿದು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ನಿಮ್ಮಿಂದ ನಾವು ಯಾವತ್ತು ಸದಾ ಇದ್ವಿ, ಇಲ್ಲೇ ಅಲ್ಲ, ನಮ್ಗೆ ಎಲ್ಲಿ ಬೇಕಾದ್ರೂ ಕರೀರಿ ಅಂತ ನಾನು ಸರ್ ಅವಾಗ ಹೇಳ್ತಾ ಇದ್ದೀನಿ. ಉಪವಾಸ ಸತ್ಯಾಗ್ರಹನೂ ತಮ್ಮ ಜೊತೆಗೆ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧಿದ್ದೀವಿ. ನೀವು ಇವತ್ತು ನಮ್ಗೆ ಅಷ್ಟೇ ಬಾ ಅಂತದಕ್ಕೆ ನಾವು ಅಷ್ಟೇ ಬಂದಿದ್ವಿ. ನಮ್ಮ ಸಂಘಟನೆ ಜೊತೆನೇ ನಿಮ್ಮ ಜೊತೆಯಲ್ಲಿ ಯಾವತ್ತು ನಾವು ನಿಂತ್ಕೊಂಡು ನಿಮ್ಮ ಕೆಲಸ ಮಾಡ್ತೀವಿ. ನೀವು ಬೇಡಿಕೆಗಳೇ ನಾವು ಸಣ್ಣ ಪುಟ್ಟ ಬೇಡಿಕೆಗಳು. ಮತ್ತು ಒಬ್ಬ ಅಧಿಕಾರಿ ಇರಬೇಕಂದ್ರೆ ಸುಚಿತವಾಗಿರ್ತಕ್ಕಂಥ ಕಟ್ಟಡ ಬೇಕು. ಅದು ಅಲ್ಮಾರಿ ಏನು ದೊಡ್ಡ ಸುದ್ದಿ ಅಲ್ಲ, ಅಲ್ಮಾರಿ ಕೇಳಿರ್ತೀವಿ. ಆ ಸುಚಿತವಾಗಿರ್ತಕ್ಕಂಥ ಕಟ್ಟಡ ಇರಲಿಲ್ಲ ಅಂದರೆ ಯಾವುದೋ ದೇವಾಲಯಗಳಲ್ಲಿ ಅಲ್ಲಿ ಇಲ್ಲಿ ಎಷ್ಟು ದಿನ ಕುಂತು ಕೆಲಸ ಮಾಡ್ಕೋಬೇಕು. ಅಲ್ಲಿರ್ತಕ್ಕಂಥ ರೈತರಿಗೆ ಒಳ್ಳೇದಾಗ್ತದೆ, ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗ್ತದೆ, ಅಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸ ವಿಲೇಜ್ ಅಕೌಂಟೆಂಟ್ ಅನ್ನಿಸ್ತದೆ. ಯಾಕಂದರೆ ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ, ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ. ಇವರು ಅಲ್ಲಿ ಎಲ್ಲರೂ ಭಾಳಷ್ಟು ಜನ ಲೆಕ್ಕಾಧಿಕಾರಿಗಳಲ್ಲಿ ಬರೋರೆಲ್ಲ ಅನಕ್ಷರಸ್ಥರೇ ಅತಿ ಹೆಚ್ಚು ಇರ್ತಾರೆ. ಸುಶಿಕ್ಷಿತವಾಗಿರ್ತಕ್ಕಂಥ ಶಿಕ್ಷಣವಂತರಿಗೆ ಏನನ್ನ ತಿಳಿಸಿ ಹೇಳ್ಬೋದು, ಅನಕ್ಷರಸ್ಥರಿಗೆ ತಿಳಿಸಿ ಹೇಳ್ತಕ್ಕಂಥ ನಮ್ಮ ಕಷ್ಟಕ್ಕೆ ರೈತರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವಿಎಗಳಿಗೆ ನಾನು ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಪಾಪ ಎಷ್ಟೋ ಜನ ಅವ್ರಿಗೆ ತಿಳಿಲಾರ್ದು ಏನೇನೋ ಕ್ವಶನ್ ಕೇಳ್ತಿರ್ತಾರೆ, ಅವ್ರಿಗೆಲ್ಲ ಆನ್ಸರ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿರ್ತಕ್ಕಂಥವ್ರು 15-20 ಜನ ಇರ್ಬೋದು ಅನ್ನಿಸ್ತಾ ಅಷ್ಟೇ. ಒಂದು 15-20 ಹಳ್ಳಿ ತಿರುಗಾಡ್ಬೇಕು. ಅವು 15-20 ಹಳ್ಳಿ ತಿರುಗಾಡ್ಲಿಕ್ಕೆ ಹೇಳಿದ್ರು ಸರ್ ರಾಮ್ ಸರ್ ಅವ್ರು 100-200 ರೂಪಾಯಿ ಏನೋ ಪೆಟ್ರೋಲ್ ಕೊಡ್ತಾರಂತೆ. ಎದಕ್ಕೂ ಆಗಂಗಿಲ್ಲ. ಪೊಲೀಸರಿಗೆ ಯಾವ ರೀತಿ ಭತ್ಯೆಯನ್ನು ಕೊಡ್ತಾ ಇದ್ರಿ, ಅವ್ರಿಗೂ ಅದೇ ರೀತಿ ಭತ್ಯೆ ಕೊಡ್ರಿ ಅಂತಕ್ಕಂಥದ್ದೇನು ಬೇಡಿಕೆ ಇದೆ. ಅದೇನು ದೊಡ್ಡ ಬೇಡಿಕೆ ಅಲ್ಲ. ಅವ್ರು ಹೋಗ್ತಾರೆ, ಅದರ ಆಧಾರದ ಮೇಲೆ ಆ ಭತ್ಯೆಯನ್ನು ಕೊಡಬೇಕು. ಮತ್ತು ಟೇಬಲ್ ಕುರ್ಚಿಗಳನ್ನು ಕೊಡಬೇಕಂತಕ್ಕಂಥದ್ದಿದೆ. ಮೊಬೈಲ್ ಫೋನ್ಗಳು ಸಣ್ಣ ಒಂದು ಅಧಿಕಾರಿಗಳಿಗೂ ಅನೇಕ ಮೊಬೈಲ್ ಫೋನ್ಗಳನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಾಗ ನಾವು ನೋಡಿದ್ದೀವಿ. ಅವರಿಗೆ ಇಂಥ ಒಂದು ದೊಡ್ಡ ಕೆಲಸ ಮಾಡ್ತಕ್ಕಂಥವ್ರು ಇವಾಗೆಲ್ಲ ಹೊಲಗಾಳದಾಗ ಹೋಗಿ ಮೊಬೈಲ್ ಇಲ್ಲ, ಎಲ್ಲಿ ಮಳೆ ಬಂದಾಗ ಮನೆಗಳು ಬಿದ್ದಿದ್ದೇವೆ ಅಂದರೆ ಇಲ್ಲ ವಿಎ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ತಗೋರಿ ಅಂತೇಳಿ ಕಂದಾಯ ಇಲಾಖೆಗೆ ಒಪ್ಪಿಸಿದದ. ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಅಂದರೆ ಅವ್ರು ಬರಲೇಬೇಕು. ಅವರಾಗಲಿ ಅವ್ರ ಇಲಾಖೆದವ್ರಾಗಲಿ ಯಾರೇ ಬಂದು ವೀಕ್ಷಣೆ ಮಾಡಿ ಪಂಚನಾಮ ಮಾಡಿ ಅವೆಲ್ಲ ಸಣ್ಣ ಸಣ್ಣ ಪೋಸ್ಟ್ಗಳಿಗೆಲ್ಲ ಹೆಚ್ಚಿನ ಆದ್ಯತೆಗಳಿವೆ. ಯಾವ ಕಠಿಣವಾಗಿರ್ತಕ್ಕಂಥ ಕೆಲಸಗಳಿದ್ದಾವೆ, ಯಾರು ಕಠಿಣವಾಗಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳಿವೆ, ಅವ್ರಿಗೆ ಸೂಕ್ತ ಬಂದೋಬಸ್ತಿಲ್ಲ. ಅವ್ರಿಗೆ ಸೂಕ್ತ ಬಂದೋಬಸ್ತು ಸರ್ಕಾರ ಒದಗಿಸಲೇಬೇಕು. ಅದು ನನ್ನ ಖಂಡನೀಯ ಅದ. ಅವರಿಗೆ ಇದಕ್ಕೆ ಮುಂಚೆ ಒಂದು ಸರಿ ಉಗ್ರ ಸ್ವರೂಪದ ಹೋರಾಟ ತಾವೆಲ್ಲರೂ ಮಾಡಿರ್ತೀರಿ, ಬೆಂಗಳೂರು ಲೆವೆಲ್ದಾಗೂ ಮಾಡಿ ಬಂದಿದ್ದೀರಿ. ಆದರೆ ನನ್ನ ಬೇಡಿಕೆ ಎಷ್ಟೇ ಇದೆ, ಎಲ್ಲ ಸಂಘಟನೆಗಳು ಇರಲಿ, ದಲಿತ ಪರ ಸಂಘಟನೆ ಇರಲಿ, ಕನ್ನಡ ಪರ ಸಂಘಟನೆ ಇರಲಿ, ಇನ್ನೂ ಅನೇಕ ಸಂಘಟನೆಗಳನ್ನು ತಮ್ಮ ಜೊತೆಯಲ್ಲಿ ತಗೊಂಡು ಹೋಗ್ರಿ. ನಾವು ಬರ್ಲಿಕ್ಕೆ ಸಿದ್ಧಿದ್ದೀವಿ, ಒಳ್ಳೇದಕ್ಕೆ ನಾವು ರೆಡಿ. ಯಾಕಂದ್ರೆ ತಾವು ಸರಿಯಾಗಿದ್ರೆ ನಾವು ಸರಿಯಾಗಿರ್ತೀವಿ. ಅಧಿಕಾರಿಗಳು ಯಾವುದೇ ಒಂದು ಕಾರಣಕ್ಕೆ ಅಧಿಕಾರಿಗಳಿಗೆ ಬೆಂಬಲ ನೀಡಿದಾಗ ನಮ್ಮ ರೈತರಿಗೆ ಬೆಂಬಲ ನೀಡ್ತಕ್ಕಂಥದ್ದು, ನಮ್ಮ ರೈತರ ಕಷ್ಟಗಳನ್ನು ಆಲಿಸ್ತಕ್ಕಂಥದ್ದು, ನಮ್ಮ ರೈತರ ಪರ ವಿಎಗಳಿಗೆ ಬೆಂಬಲ ನೀಡಿದ್ರೆ ಅದಕ್ಕೆ ಸರ್ಕಾರ ಏನಾದರೂ ಈ ದೇಶ ಈ ರಾಜ್ಯ ಉಳಿದಿದೆ ಅಂದರೆ ಅದು ನಿಮ್ಮನಿಂದ ಅಂತ ನಾವು ಭಾವಿಸ್ತೀವಿ. ನೀವೆಲ್ಲ ರೈತರಿಗೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಎಷ್ಟೋ ಜನ ಪರಿಹಾರ ಬಿದ್ದಿಲ್ಲ ಅಂತ ಕಿರಿಕಿರಿ ಮಾಡ್ತಾರೆ, ಎಷ್ಟೋ ಜನ ಪರಿಹಾರ ಬಂದಿಲ್ಲ ಅಂತ ಕಿರಿಕಿರಿ ಮಾಡ್ತಾರೆ. ನಾವೇ ಎಷ್ಟೋ ಸರಿ ಇಲ್ಲಿ ಬಗ್ಲಾಗಿದ್ದವರೇ ಸಸ್ಪೆಂಡ್ ಆಗಿದ್ದಾರೆ. ಅದು ನೀವು ಬೇಕಂತ ಮಾಡೋಂಗಿಲ್ಲ. ಇಂಥವಕ್ಕೆಲ್ಲ ಅನುಭವಿಸ್ಕೊಂಡು ತಮ್ಮ ಕಷ್ಟಗಳೆಲ್ಲ ನಮ್ಮ ಮುಂದೆ ಇಡ್ತೀರ ಅಂದರೆ ನಾವು ತಮ್ಮ ಬೆಂಬಲ ಕೊಡಲೇಬೇಕು. ಅದು ಅನಿವಾರ್ಯ. ತಾವು ಕರಲಿಲ್ಲ ಅಂದ್ರೂ ಬರ್ತೀವಿ. ನಮ್ಗೆ ಗೊತ್ತಿಲ್ಲ ಇಲ್ಲಿ ಅನಿರ್ದಿಷ್ಟವಾದ ಸತ್ಯಾಗ್ರಹ ಆದ ಅಂತೇಳಿ ನಿಮ್ಮ ಜೊತೆ ನಮ್ಗೆ ಎಲ್ಲಿಗೂ ಕರೆದ್ರು ನಾವು ರೆಡಿ ಇದ್ದೀವಿ ಸರ್. ನೀವು ಯಾವಾಗಲೂ ಕರೀರಿ, ರಸ್ತೆ ರೋಕ್ ಮಾಡೋಣ, ಉಪವಾಸ ಸತ್ಯಾಗ್ರಹ ಮಾಡೋಣ, ಕೊನೆಗೆ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕ್ಲಕ್ಕೂ ನಾವು ಸಲಹೆ ಸಿದ್ಧರಿದ್ದೀವಿ ನಿಮ್ಮ ಜೊತೆ. ಅದಕ್ಕೂ ಬರ್ತೀವಿ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.